ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಹಲಸಿನಕಾಯಿನ ಯೂಸ್ ಮಾಡಿಕೊಂಡು ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಕಬಾಬ್ ಅಂದ ತಕ್ಷಣ ನಾನ್ ವೆಜ್ ಅನ್ಕೋಬೇಡ್ರಿ, ಇದು ಹಲಸಿನಕಾಯಿ ವೆಜ್ ಕಬಾಬ್. ಇದು ಹಲಸಿನಕಾಯಿನ ಯೂಸ್ ಮಾಡ್ಕೊಂಡು ಕಬಾಬ್ ಮಾಡಕತ್ತೀವಿ. ನಾನ್ ವೆಜ್ ತಿನ್ನೋರಿಗಂತೂ ಕಬಾಬ್ ಗೊತ್ತೇ ಇರುತ್ತೆ, ಬಟ್ ವೆಜ್ದವ್ರಿಗೆ ಕಬಾಬ್ ಹೆಂಗಿರುತ್ತೆ ಅಂತ ಅನ್ನಿಸ್ತಿರ್ತೈತಲ್ಲ, ಅದಕ್ಕೆ ವೆಜ್ದವರಿಗೂ ನಾವು ಕಬಾಬ್ ಮಾಡಿ ತೋರ್ಸಾಕತ್ತೀವಿ. ಅದು ಹಲಸಿನಕಾಯಿನ ಯೂಸ್ ಮಾಡಿಕೊಂಡು ಭಾಳ ಟೇಸ್ಟಿ ಇರ್ತೈತಿ ಕಬಾಬ್. ಒಂದು ಸಲ ಮಾಡ್ಕೊಂಡು ತಿನ್ನಿರಿ ನೀವು, ಹಗಲೆಲ್ಲ ಮಾಡ್ಕೋಬೇಕು ಅನಿಸೋಂಥ ಡಿಶ್ ಇದು ಹಲಸಿನಕಾಯಿ ಕಬಾಬು. ನಮ್ಮ ಮನ್ಯಾಗಾರ ಎಲ್ಲರಿಗೂ ಫೇವ್ರೇಟ್ ಇದು. ಮಾಡಿದಾಗ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು ಹಲಸಿನಕಾಯಿ ಕಬಾಬು. ಎಲ್ಲರೂ ಒಂದು ಸಲ ಟ್ರೈ ಮಾಡಿರಿ, ಹೆಂಗಿತ್ತು ಅಂಥೇಳಿ ನಮಗೆ ಕಮೆಂಟ್ ಮಾಡಿರಿ. ಇದನ್ನ ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇದಕ್ಕೆ ಮೇನ್ ಬೇಕಾಗೋ ಸಾಮಗ್ರಿಗಳಂತಂದ್ರೆ ಹಲಸಿನಕಾಯಿ ಕಬಾಬ್ ಅಂದಮೇಲೆ ಮೇನ್ ಹಲಸಿನಕಾಯಿ ಬೇಕು. ಒಂದು ಹಲಸಿನಕಾಯಿ ತೊಗೊಂಡಿವಿ ನಾವು, ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ತೊಗೋಬೋದು. ಇದು ಸಣ್ಣದೈತಿ. ಇದನ್ನೇನು ಮಾಡಿ ನಾವು ಕುಕ್ಕರ್ ಒಳಗೆ ಒಂದು ಸೀಟಿ ಮಾಡ್ಕೊಂಡೀವಿ, ಉಪ್ಪು ಹಾಕಿ ಒಂದು ವಿಜಲ್ ಹೊಡೆಸ್ಕೊಂಡಿವಿ. ಹೊಡೆಸ್ಕೊಂಡ್ಮೇಲೆ ಇದನ್ನು ಹಿಂಗೆ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿವಿ. ಒಂದು ಕುದಿ ಬೇಯಿಸ್ಕೋಬೇಕು ಇದನ್ನು ಹಲಸಿನಕಾಯಿನ. ಇದಕ್ಕೀಗ ಸ್ವಲ್ಪ ಅರಿಶಿನ ಹಾಕ್ಕೊಂಡಿವಿ. ನಾವು ಇದನ್ನು ಸಿಪ್ಪಿ ತೆಗೆದು ಕುಕ್ಕರ್ ಒಳಗೆ ಬೇಯಿಸ್ಕೊಂಡಿವಿ, ಅಥವಾ ಬೇಯಿಸ್ಕೊಂಡ್ಮೇಲಾದರೂ ಸಿಪ್ಪಿ ತಗೊಬೋದು ನೀವು. ಇದಕ್ಕೆ 1 ಕಪ್ ಮೊಸರು ಹಾಕ್ಕೋಬೇಕು. ಬೇಯಿಸಿದ ಮೇಲೆ ಸಿಪ್ಪಿ ತೆಗಿಯೋಕೆ ಈಸಿ ಆಗ್ತೈತಿ, ಅಥವಾ ಮುಂಚಾರು ತೆಗೆದು ನೀವು ಬೇಯಿಸ್ಕೋಬೋದು. ಸ್ವಲ್ಪ ಹವಿಸ್ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ ಹಾಕಾಕತ್ತೀವಿ. ಕ್ವಾಂಟಿಟಿ ನೋಡಿಕೊಂಡು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕೋಬೋದು. ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಜಿಂಜರ್ ಗಾರ್ಲಿಕ್ ಇದನ್ನು ಪೇಸ್ಟ್ ಮಾಡ್ಕೊಂಡಿಲ್ಲ, ಹಂಗೆ ಕ್ರಷ್ ಮಾಡ್ಕೊಂಡಿ. ಕ್ರಷ್ ಮಾಡಿ ಹಾಕ್ಬೇಕಂದ್ರೆ ಬಾಯಿಗೆ ಸಿಕ್ಕರೆ ಅದು ಒಂಥರ ಟೇಸ್ಟ್ ಚಲೋ ಕೊಡ್ತೈತಿ. ಪೇಸ್ಟ್ ಮಾಡಿಲ್ಲ, ಇದನ್ನು ಹಂಗೆ ಕ್ರಷ್ ಮಾಡಿ ಹಾಕಿವಿ. ಮತ್ತು 3 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕಾಗತ್ತಿ. 3 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕಿ, ನೀರು ಹಾಕೋಂಗಿಲ್ಲ, ಯಾಕಂದ್ರೆ ಅದ್ರದ್ದು ನೀರು ಇರ್ತೈತಿ ಜಾಕ್ ಫ್ರೂಟ್ದು. ಅದರೊಳಗೆ ಇದನ್ನು ನೀಟಾಗಿ ಕಲಸ್ಕೋಬೇಕು. ಹಿಂಗೆ ಎಲ್ಲ ಮಸಾಲೆ ಹಾಕಿದ್ಮೇಲೆ ಎಣ್ಣೆ ಕಾದ್ಮೇಲೆ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಹಿಂಗೆ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಕೆ ಇಡಬೇಕು. ಕಲಸಿದ ಮೇಲೆ ಒಂದು 15ರಿಂದ 20 ನಿಮಿಷ ಅಥವಾ ಅರ್ಧ ತಾಸು ಇಟ್ಟರೆ ಇನ್ನೂ ಚಲೋ ಮಸಾಲೆ ಎಲ್ಲ ಹೀರ್ಕೊಂಡಿರ್ತೈತಿ, ಟೇಸ್ಟ್ ಚಲೋ ಆಗ್ತೈತಿ. ಅರ್ಧ ತಾಸರ ಮ್ಯಾರಿನೇಟ್ ಮಾಡಿ ಆಮೇಲೆ ಬಿಸಿ ಎಣ್ಣೆ ಒಳಗೆ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಈ ರೀತಿ ಜಾಕ್ ಫ್ರೂಟ್ ಒಳಗೆ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವು. ಥೈರಾಯ್ಡಿಗೆ ಭಾಳ ಚಲೋ, ಕ್ಯಾನ್ಸರಿಗೂ ಭಾಳ ಚಲೋ ಇದು ಜಾಕ್ ಫ್ರೂಟ್. ಮತ್ತು ಇಮ್ಯುನಿಟಿ ಸಿಸ್ಟಮ್ನ ಸ್ಟ್ರಾಂಗ್ ಮಾಡ್ತೈತಿ, ಡೈಜೆಷನಿಗೂ ಹೆಲ್ಪ್ ಮಾಡ್ತೈತಿ. ಭಾಳ ಒಳ್ಳೆ ಹೆಲ್ದಿ ಫ್ರೂಟ್ ಇದು ಜಾಕ್ ಫ್ರೂಟು. ಅದರಿಂದ ಒಂದು ಒಳ್ಳೆ ಟೇಸ್ಟಿ ಕಬಾಬ್ ಮಾಡಿ ತೋರ್ಸಾಕತ್ತೀವಿ. ಎಲ್ಲರೂ ಮಾಡಿಕೊಂಡು ಟೇಸ್ಟ್ ಮಾಡಿರಿ. ಹಿಂಗೆ ಗೋಲ್ಡನ್ ಬ್ರೌನ್ ಆಗಬೇಕವು. ಈ ರೀತಿ ಗೋಲ್ಡನ್ ಬ್ರೌನ್ ಆದ್ಮೇಲೆ ಅವನ್ನ ತೆಕ್ಕೋಬೇಕು. ಈ ರೀತಿ ಆಗ್ಬೇಕು ನೋಡಿರಿ. ಇಷ್ಟು ಡೀಪ್ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮ್ ಒಳಗಿಟ್ಟು, ಹೈ ಫ್ಲೇಮ್ ಮಾಡಬಾರ್ದು, ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಈ ರೀತಿ ಡೀಪ್ ಫ್ರೈ ಮಾಡ್ಕೋಬೇಕು ಅದನ್ನು. ಈಗ ರೆಡಿ ಆಗ್ಯಾವು, ತಕ್ಕೊಳ್ಳೋಣ ಒಂದು ಪ್ಲೇಟಿಗೆ. ಈಗ ಈ ಕಬಾಬ್ ಜೊತೆ ಅಂಥೇಳಿ ಇವೇನು ಮೆಣಸಿನ್ಕಾಯಿ ಇರ್ತಾವಲ್ಲ, ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡು ಮೇಲೆ ಟೇಸ್ಟು ಚಲೋ ಇರ್ತೈತಿ. ಮತ್ತು ಡೆಕೋರೇಷನ್ಗೂ ಅಂಥೇಳಿ ಇವನ್ನ ಎಣ್ಣೆ ಒಳಗೆ ಲಾಸ್ಟಿಗೆ ಕರಿಬೇವು ಮತ್ತು ಈ ಹಸಿಮೆಣ್ಸಿನ್ಕಾಯಿ ಉದ್ದಾಗ ಸೀಳಿಟ್ಕೊಂಡಿದ್ದು ಇದನ್ನು ಫ್ರೈ ಮಾಡಿ ತಕ್ಕೋಬೇಕು ನೋಡಿರಿ. ಕರಿಬೇವನ್ನ ಹಾಕಿವಿ. ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಫ್ರೈ ಮಾಡಿ ಡೆಕೋರೇಷನ್ಗೂ ಹಾಕೋಬೋದು, ಮತ್ತು ತಿನ್ನೋಕ್ಕೂ ಟೇಸ್ಟ್ ಚಲೋ ಇರ್ತವೆ. ಈಗ ನಮ್ಮದು ಹಲಸಿನಕಾಯಿ ಕಬಾಬ್ ನೋಡಿರಿ ರೆಡಿ ಆಗೈತಿ. ಭಾರಿ ಮಸ್ತ್ ಟೇಸ್ಟ್ ಆಗ್ತೈತಿ. ಒಂದು ಸಲ ಎಲ್ಲ ಟ್ರೈ ಮಾಡಿ ನೋಡಿರಿ. ಎಷ್ಟು ಕ್ರಿಸ್ಪಿ ಬಂದೈತಿ ಅಂತ ಗೊತ್ತಾಗತೈತಿ ನಿಮ್ಗೆ. ಒಳಗೆ ಸಾಫ್ಟ್ ಇರ್ತೈತಿ, ಮೇಲೆ ಕ್ರಿಸ್ಪಿ ಇರ್ತೈತಿ, ಒಳಗೆ ನೋಡಿರಿ ಈ ರೀತಿ ಸಾಫ್ಟ್ ಇರ್ತೈತಿ. ಬಿಸಿ ಬಿಸಿ ಇದ್ದಾಗ ಸ್ನ್ಯಾಕ್ಸ್ ಟೈಮಿಗೂ ಮಾಡ್ಕೊಂಡು ತಿನ್ಬೋದು ಇದನ್ನು. ನೋಡಿರಿ ಈ ರೀತಿ ಒಳಗೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ಬರ್ತೈತಿ ಇದು ಹಲಸಿನಕಾಯಿ ಕಬಾಬು. ಎಲ್ಲರೂ ಒಂದು ಸಲ ಟ್ರೈ ಮಾಡಿರಿ, ಭಾಳ ಚಲೋ ಇರ್ತೈತಿ. ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತಂತ ನಮಗೆ ಕಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ.
ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಸವಿರುಚಿಯೊಂದಿಗೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.